ಮಂಗರವಳ್ಳಿ ಸೂಪ್ ಮಾಡ್ತಾಯಿದ್ದೀನಿ ನೋಡಿ. ಅದೇನು ಮೇಲೆ ಇರೋ ಸ್ಕಿನ್ನೆಲ್ಲ ತೆಗ್ದಿಲ್ಲ, ನಾರೆಲ್ಲ ಹಾಗೆ ಕಟ್ ಮಾಡಿದ್ದೀನಿ. ಎಳೆ ಬಳ್ಳಿ ಇದು ನೋಡಿ. ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಬೇಯಿಸ್ಕೊಳ್ಳೋಣ. ನೀರು ಹಾಕಿ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳೋಣ. ಸ್ಟವ್ ಅಂಟಿಸಿ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು. ಒಂದೂವರೆ ಕಪ್ ನೀರು ಹಾಕಿದ್ದೀನಿ. ನೋಡಿ ಬೆಂದಿದೆ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಬಾಣಲಿ ಇಟ್ಟಿದ್ದೀನಿ, ಅಂಟಿಸ್ಕೊಳ್ಳೋಣ. ಬೆಣ್ಣೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಬೆಣ್ಣೆ. ಬೆಳ್ಳುಳ್ಳಿ ಒಂದು 5 ಎಸಳು ಬೆಳ್ಳುಳ್ಳಿ, ಶುಂಠಿ ಒಂಚೂರು, ಒಂದು ಕಾಲು ಇಂಚಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಾಗಿದೆ, ಆಫ್ ಮಾಡೋಣ ಸ್ಟವ್ವು. ರುಬ್ಕೊಂಡಿರೋದನ್ನು ಶೋಧಿಸ್ಕೊಳ್ಳೋಣ. ರುಬ್ಕೊಂಡಿರೋದು ಹುಯ್ತಾ ಇದ್ದೀನಿ ನೋಡಿ, ಬರೀ ನಾರಿರುತ್ತೆ. $35, $40 ಆದರೆ ಲೇಡೀಸ್ಗೆಲ್ಲ ಮಂಡಿ ನೋವು, ಬ್ಯಾಕ್ ಪೇಯ್ನು ಎಲ್ಲ ಬರ್ತಲ್ಲ, ಅದರಿಂದ ಇದು ತೊಗೊಳ್ತಾ ಇದ್ದರೆ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ, ಅದೆಲ್ಲ ಬರೋದಿಲ್ಲ. ವಾರಕ್ಕೆ 2 ಸರ್ತಿ ಆದರೂ ಸೂಪು ಇಲ್ಲ ಚಟ್ನಿ ಪುಡಿ ತೊಗೊಬೇಕು ನೋಡಿ. ನಾರಿನ ಅಂಶ ಈಗ ಸ್ಟವ್ ಅಂಟಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಇದಾಗಿದೆ, ಆಫ್ ಮಾಡೋಣ ಸ್ಟವ್ವು. ಆಫ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸು ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿರೋ ಹಾಲು ಬಿಸಿಗಿದೆ. ಇದಕ್ಕೆ ಖಾರಕ್ಕೆ ಪೆಪ್ಪರು, ಕ್ರಷ್ ಮಾಡಿರೋದು ಪೆಪ್ಪರು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆರೋಗ್ಯಕರ ಸೂಪ್ ರೆಡಿಯಾಗಿದೆ.